ಅರ್ಧ ತಾಸು ವೇಟ್ ಮಾಡಿಸಿ ನಮ್ಮ ಪಪ್ಪ ಕೊನೆಗೂ ನನ್ನನ್ನು ಪಿಕ್ ಮಾಡ್ಲಿಕ್ಕೆ ಬಂದ್ರು. ಹೋಗ್ಬೇಕಾದಾಗ ಎಲ್ಲ ಕಡೆನೂ ಗುಂಡಿ ತೋಡಿದ್ರು. ಇದನ್ನ ನೋಡಿ ನನಗೆ ಭಾಳ ಬೇಜಾರಾದ. ಖರೆ ಹೇಳ್ಬೇಕಂತಾರ ಹುಬ್ಳಿ ಅಂತಾರ ಬ್ಯಾಸರ ಮಾಡ್ಸಾರ ನೋಡ್ರಿ ಈ ಗುಂಡಿ ತೋಡಿ. ಪಪ್ಪನ ಜೊತೆಗೆ ಮಾತಾಡ್ಕೋತನ ಮನೆಗೆ ಮುಟ್ಟಿದ್ವಿ. ಮನೆಗೆ ಮುಟ್ಟಿದ ತಕ್ಷಣ ನಮ್ಮ ಕಲ್ಕಿ ನನ್ನನ್ನು ವೆಲ್ಕಮ್ ಮಾಡಿದ್ಲ. ಆಕಿನ ಫಸ್ಟ್ ನೋಡ್ರಿ ಯಾವಾಗಿರೋ ನನ್ನನ್ನು ಕರಿಯಕ್ಕಿ ಒಳಗೆ ಬಂದೆ. ನಮ್ಮ ಪಪ್ಪ ಪೂಜೆ ಮಾಡಿ ನನ್ನನ್ನು ಕರಿಲಿಕ್ಕೆ ಬಂದಿದ್ದಕ್ಕೆ ಲೇಟ್ ಆಗಿತ್ತಂತ. ಸಡನ್ ಆಗಿ ನಮ್ಮಮ್ಮ ಏನೋ ಹೇಳ್ಬಿಟ್ರು. 15 ದಿನ ಆತ್ ನಾವು ಉಪವಾಸ ಇದ್ದು. ಅಮ್ಮ ಸ್ವಲ್ಪ ತಳ್ಳಗಾಗಿ ಅಂತ ಬಂದ ತಕ್ಷಣ ಹೇಳಿ ಏನು ಅದಕ್ಕೆ ನಾ ಏನು ಹೇಳ್ಬಿಟ್ಟೆ ಗೊತ್ತ್ರಿ, ಒಳ್ಳೆ ಗುಂಡ್ಕಲ್ ಪಾಪ್ರಿ ನಮ್ಮಮ್ಮ ಬೆಳಗ್ಗೆದ್ದು ಮಗಳು ಚಳಿ ಒಳಗೆ ಬಂದಾಳ ಅಂತ ಹೇಳಿ ಬಿಸಿ ಬಿಸಿ ಚಾ ಕೊಡಾಕ ಬಂದ್ರು. ಬೆಟ್ಟಿ ಕುಡಿ ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಹೋಗ್ಬೇಕು. ನಿಮ್ಮ ಅಜ್ಜಿ ಹಂಗ ನಿಮ್ಮ ಅಪ್ಪನಂಗೆ. ಅಯ್ಯೋ ಒಂದ್ 4 ದಿವ್ಸ ಇರ್ಬೇಕಂತ ಮಾಡಿದ್ದೇನ. ನೋಡ ನೀನ್ 4 ದಿವಸ ಅಲ್ಲ 1 ವಾರ ಇರ್ಲಿಕ್ಕೆ ಬಂದ. ಮನಿ ಬಿಟ್ಟು ಶೂಟಿಂಗ್ ಬಿಟ್ಟು ಎಲ್ಲ ಹೊರಗೆ ತಿರುಗ್ಲಿಕ್ಕೆ ಹೋಗ್ಬೇಕು. ನಿನಗೆ ಮಾಡ್ತೇನೆ ಯಾಕೆ ಈಗತ್ತೆ ಪಿರಿ 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 4 ದಿವ್ಸ ಎಕ್ಸ್ಟ್ರಾ ಬಂದಿದ್ದ ಪಿರಿ ಪಿರಿ ನಾಯಿ ನೋಡ್ತಾರ ಸೋನು ಮಾತಾಡಿ ಏನಾತ್ ಮಾತಾಡಿ. ಇಲ್ಲಿ ಹೇಳ ಯಾರು ಏನಂತಾರ ಹೇಳ ನಿಂಗ. ಬಂದವರೆಲ್ಲ ನಿಮ್ಮ ಮಗಳು ಬಂದಿಲ್ಲೇನ್ರಿ ಬಂದು ಕಂಡ್ರಲ್ಲ ಹೊರಗೆ. ಇಲ್ಲಿ ಹೊರಗೆ ನಿಲ್ತೇನಂತ ಸುಮ್ಮ ಅಂಗಡಿಯಾಗ ನಿಲ್ತೇನಿ ಎಲ್ಲ ಪ್ರದರ್ಶನ. ಒಂದೇನು ಊರಿಗೆ ಬಂದೇನು ಬರ್ರಿ ಅಂತೀನಿ. ದೊಡ್ಡ ಮಗಳು ಬಂದಿಲ್ಲೇನ್ರಿ ಅಂತ ಕೇಳ್ತಾರೆ. ದೊಡ್ಡ ಮಗಳು ಬಂದ್ರೆ ಹಾಸಿಗೆ ಮೇಲೆ ಮಕ್ಕೊಂಡಿರ್ತಾ ಇಲ್ಲ ಫ್ರೆಂಡ್ಸ್ ಜೋಡಿ ಅಲ್ಲಿ ವಿದ್ಯಾನಗರ ಕೆಫೆ ಒಳಗರ ಇರ್ತಾವ. ಬರುದಾದ್ರ ಸಂಬಂಧ ಹೊರಗೆ ಚಲೋ ಬಿಸಿಲು ಬಿದ್ದಿತ್ತು. ಪಪ್ಪ ಡ್ಯೂಟಿಗೆ ಹೋಗಾಕ ರೆಡಿ ಆಗಿದ್ರು. ನೀ ಇರೋದ ಅಸಹ್ಯ. ನೀ ಹೆಂಗದಿ ನಾ ಅದನ್ನ ತೋರಿಸ್ತೀನಿ. ಏನ್ ತಪ್ಪದ? ನಾ ಅಸಹ್ಯ ಇದ್ರೆ ನೀ ಎಷ್ಟು ಅಸಹ್ಯಬಾರ್ದು. ಅದನ್ನ ಹೇಳತೀನಿ. ನೀ ಫಸ್ಟ್ ಅಸಹ್ಯ ಇರೋದಕ್ಕ, ಮ್ಯಾನುಫ್ಯಾಕ್ಚರ್ ಅಸಹ್ಯ ಇರೋದಕ್ಕ, ಪ್ರಾಡಕ್ಟ್ ಅಸಹ್ಯ ಅದ. ಆರಿನಲ್ಲಿ ಉಟ್ಬೇಕಾಗಿತ್ತು ನಾವು, ಕಾತನೇ ಬೇರೆ ಇತ್ತು. ಕೈಯಾಗಿಲ್ಲ ಸೋನಿ, ನಾನು ಹೆಂಗ್ ಹೊಡ್ತೇನೆ. ಕುಂಕುಮ ಹಾಕಿಲ್ಲ, ಕುಂಕುಮ ಹಚ್ಕೊಂಡ ಚೆನ್ನಾಗಿ ಕಾಣ್ತಾ ಇದೆಯಾ? ಪಾತ್ರೆ ತೊಳೆಯಕ್ಕೆ ಈ ರೇಂಜಿಗೆ ಜನ ರೆಡಿ ಆಗ್ತಾರೆ. ವಿಡಿಯೋ ಕಾಲ್ ಒಳಗನ ರಾಯರ್ ದರ್ಶನ ಮಾಡ್ಕೊಂಡು ಶೂಟಿಂಗ್ ಲೊಕೇಶನ್ ಹೋಗ್ಲಿಕ್ಕೆ ಬಸ್ ಹಿಡ್ಕೊಂಡೇರಿ.